ಛಂದಸ್ಸಿನಲ್ಲಿ ನಾವು ಕಂದ ಪದ್ಯವನ್ನು ಕುರಿತಾಗಿ ತಿಳ್ಕೊಂಡ್ವಿ. ಅದೇ ರೀತಿಯಲ್ಲಿ ನಾವು ಈಗ ಷಟ್ಪದಿಯ ವಿಧಗಳಲ್ಲಿ ಪರೀಕ್ಷಾ ದೃಷ್ಟಿಯಿಂದ ನಾವು ಭಾಮಿನಿ ಷಟ್ಪದಿಯ ಕುರಿತಾಗಿ ನಾವು ತಿಳಿದುಕೊಳ್ಳಬೇಕು. ಯಾಕೆಂತಂದ್ರೆ ಛಂದಸ್ಸಿನಲ್ಲಿ ಪೂರ್ವ ಅಂಕದ ಪ್ರಶ್ನೆಯನ್ನು ನಮಗೆ ಕೊಡುವುದರಿಂದ ನಾವು ಆ ಷಟ್ಪದಿಯ ಕುರಿತಾಗಿ ತಿಳಿದುಕೊಳ್ಳಲೇಬೇಕು. ಭಾಮಿನಿ ಷಟ್ಪದಿ ಎನ್ನುವಂಥದ್ದು ಒಂದು ಷಟ್ಪದಿಗಳಲ್ಲಿ ಪ್ರಕಾರಗಳಲ್ಲಿ ಇದು ಕೂಡ ಒಂದು. ಭಾಮಿನಿ ಷಟ್ಪದಿ ಎನ್ನುವಂಥದ್ದು 6 ಸಾಲುಗಳನ್ನು ಒಳಗೊಂಡಿರುತ್ತದೆ. ಭಾಮಿನಿ ಷಟ್ಪದಿ ಎನ್ನುವಂಥದ್ದು 6 ಸಾಲುಗಳನ್ನು ಒಳಗೊಂಡಿರುತ್ತದೆ. ಇದು ಮಾತ್ರಾಗಣ ಪ್ರಧಾನವಾಗಿರುವಂತಹ ಒಂದು ಷಟ್ಪದಿ ಕೂಡ ಹೌದು. ಹಾಗೂ ಈ ಷಟ್ಪದಿಯಲ್ಲಿ 3-4 ಮಾತ್ರೆಗಳಿಗೆ ನಾವು ಗಣ ವಿಭಾಗವನ್ನು ಕೂಡ ನಾವು ಮಾಡ್ತೀವಿ. 1 ಮತ್ತು 2ನೆಯ ಸಾಲು, 4 ಮತ್ತು 5ನೆಯ ಸಾಲುಗಳಲ್ಲಿ ನಾವು ತಲಾ 14 ಮಾತ್ರೆಗಳನ್ನು ನಾವು ಕಾಣ್ತೀವಿ. 3 ಮತ್ತು 6ನೆಯ ಸಾಲಿನಲ್ಲಿ 21 ಮಾತ್ರೆಗಳನ್ನು ನಾವು ಕಾಣ್ತೀವಿ. ಕೊನೆಯಲ್ಲಿ ಒಂದು ಗುರು ಉಳಿಯುತ್ತದೆ. ಲಘು ಏನಾದರೂ ಉಳಿದಿದ್ರೆ ಆ ಲಘು ಕೂಡ ಈ ಷಟ್ಪದಿಯಲ್ಲಿ ಗುರುವೇ ಆಗುತ್ತದೆ. ಈ ಷಟ್ಪದಿಯ ಒಂದು ವೈಶಿಷ್ಟ್ಯ. ಹಾಗಾಗಿ ನಾವು ಈ ಷಟ್ಪದಿಯನ್ನ ಭಾಮಿನಿ ಷಟ್ಪದಿ ಅಂತಲೂ ಕೂಡ ನಾವು ಕರೆಯುತ್ತೇವೆ. ಹಾಗಾದ್ರೆ ಈ ಭಾಮಿನಿ ಷಟ್ಪದಿಯ ಲಕ್ಷಣ ಕುರಿತಾಗಿ ನಾವು ಈಗ ನೋಡೋಣ. ಸರಿನಾ? ಸರಿ. ಭಾಮಿನಿ ಷಟ್ಪದಿ ಲಕ್ಷಣಗಳು. ಆಯ್ತಾ? ಒಂದನೇದು 6 ಸಾಲುಗಳನ್ನ ಒಳಗೊಂಡಿರುತ್ತದೆ. ಸರಿನಾ? ಬರ್ಕೊಡ್ರಿ. 6 ಸಾಲುಗಳನ್ನ ಒಳಗೊಂಡಿರುತ್ತದೆ. ಸಾಲುಗಳನ್ನ ಒಳಗೊಂಡಿರುತ್ತದೆ. ಎರಡನೇದು, ಇದು ಮಾತ್ರಾಗಣ ಪ್ರಧಾನವಾದ ಛಂದಸ್ಸು. ಮಾತ್ರಾಗಣ ಪ್ರಧಾನವಾದ ಷಟ್ಪದಿ. ಇಲ್ಲಿ ಮೂರನೇದು ಲಕ್ಷಣಗಳಲ್ಲಿ ನಾವು 1 ಮತ್ತು 2ನೇ ಸಾಲು, 5 ಮತ್ತು 6ನೆಯ ಸಾಲುಗಳು. ಸರಿನಾ? ಮೂರನೇದು ಸಮವಾಗಿರುತ್ತದೆ. ಸರಿನಾ? ಈ ಸಾಲುಗಳು 14 ಮಾತ್ರೆಗಳಿಂದ ಕೂಡಿರುತ್ತವೆ. ಸರಿನಾ? ಕೂಡಿರುತ್ತವೆ. ಆಯ್ತಾ? 3 ಮತ್ತು 6ನೆಯ ಸಾಲುಗಳು, 3 ಮತ್ತು 6ನೆಯ ಸಾಲುಗಳು ಪರಸ್ಪರ ಸಮವಾಗಿರುತ್ತವೆ.
ಪರಸ್ಪರ ಸಮವಾಗಿರುತ್ತವೆ. ಆಯ್ತಾ? ಈ ಸಾಲುಗಳು 21 ಮಾತ್ರೆಗಳಿಂದ ಕೂಡಿರುತ್ತವೆ. ಒಂದು ಮಾತ್ರೆಗಳಿಂದ ಕೂಡಿರುತ್ತವೆ ಮತ್ತು ಕೊನೆಯಲ್ಲಿ ಗುರು ಉಳಿಯುತ್ತದೆ. ಸರಿನಾ? 5ನೇದು, ಈ ಭಾಮಿನಿ ಷಟ್ಪದಿಯ ಗಣಗಳು 3-4 ಮಾತ್ರೆಗಳಿಂದ ಕೂಡಿರುತ್ತವೆ. ಸರಿನಾ? 3 ಮತ್ತು 6ನೆಯ ಸಾಲಿನಲ್ಲಿ ಏನಾದರೂ ಲಘು ಬಂದರೆ 3 ಮತ್ತು 6ನೆಯ ಸಾಲಿನಲ್ಲಿ ಏನಾದರೂ ಲಘು ಬಂದರೆ ಅದನ್ನು ನಾವು ಗುರು ಅಂತ ಹೇಳಿದ್ರೆ ಏನು ಮಾಡಬೇಕು? ತಿಳ್ಕೋಬೇಕು. ಈ ಭಾಮಿನಿ ಷಟ್ಪದಿಯ ವೈಶಿಷ್ಟ್ಯವೇ ಹಾಗೆ. ಆದ್ದರಿಂದ ನಾವು ಈ ಷಟ್ಪದಿಯನ್ನು ಭಾಮಿನಿ ಷಟ್ಪದಿ ಅಂತ ಹೇಳಿ ಕರೆಯುತ್ತೇವೆ. ಸರಿನಾ? ಇದು ಲಕ್ಷಣಗಳು, ಭಾಮಿನಿ ಷಟ್ಪದಿಯ ಲಕ್ಷಣಗಳು. ಸರಿನಾ? ಬರ್ಕೊಂಡ್ರ ಎಲ್ಲರೂ?